ಇಂತಲ್ಲೇ ಶರಣರು, ಯೋಗಿಗಳು, ತಪಸ್ವಿಗಳು ಎಲ್ಲವನ್ನ ತೋರಿಸಿರ್ತಕ್ಕಂಥವರು. ನಾವು ಏನ್ ಮಾಡೀವಿ, ಮನಸ್ಸನ್ನ ಖಾಲಿ ಇಟ್ಕೊಂಡು ಹೊಂಟೀವಿ, ಮನಸ್ಸೆಲ್ಲ ಖಾಲಿ. ಹಿಂಗಾಗಿ ನಮಗೇನಾಗತ್ತಿಲ್ಲ, ದೇವರ ದರ್ಶನ ಆಗತ್ತಿಲ್ಲ. ನಾವೆಲ್ಲ ಸಂಸಾರದ ಸಾಗರದೊಳಗಡೆ ಮುಳುಗಿವಿ. ಹಂಗಂತೇಳಿ ಸನ್ಯಾಸಗಂತ ಹೇಳಕತ್ತಿಲ್ಲ. ಸಂಸಾರದಲ್ಲಿ ಇಟ್ಕೊಂಡೆ ಸದ್ಗತಿಯನ್ನು ಕಂಡಿರ್ತಕ್ಕಂಥವರು 12ನೇ ಶತಮಾನದ ಶಿವಶರಣರು. ಯೋಗಿಗಳಾಗಿದ್ರು, ತಪಸ್ವಿಗಳಾಗಿದ್ರು, ಮಹಾಂತ ತತ್ವಗಳನ್ನ ಬದುಕಲ್ಲಿ ಅಳವಡಿಸಿಕೊಂಡಿದ್ರು. ಅವರೆಲ್ಲ ಶರಣರಂತ ಅನಿಸ್ಕೊಂಡ್ರು. ಮಹಾನ್ ನಾಡಿನೊಳಗಡೆ ನಾವೆಲ್ಲ ಜನ್ಮ ತಾಳಿವೆಲ್ಲ. ಈಗ ನೋಡ್ರಿ, ಇಸ್ರೇಲು, ಇರಾನು, ಅಮೇರಿಕಾ ಯುದ್ಧ ಮಾಡಕತ್ತಾರ. ನಾವು ಭಾರತೀಯರು ಏನ್ ಮಾಡಕತ್ತೀವಪ್ಪ ಅಂತಂದ್ರ, ಯೋಗಿಗಳ, ತಪಸ್ವಿಗಳ, ಶರಣರ ಚಿಂತನ ಮಂಥನ ಮಾಡಕತ್ತೀವಿ. ಜಗತ್ತೆಲ್ಲ ಉಳಿಯಾಕತ್ತೈತಿ, ನಾವು ಹಬ್ಬ ಮಾಡಕತ್ತೀವಿ. ಏನ್ ಅದ್ಭುತವಾಗಿರ್ತಕ್ಕಂಥ ಮಹಾಪ್ರಸಾದ, ಯೋಗ, ತಪಸ್ಸು, ಧ್ಯಾನ ಎಲ್ಲವನ್ನ ಮಾಡಕತ್ತೀವಿ. ಹನುಮಪ್ಪನ ಜಾತ್ರೆ ಮಾಡಕತ್ತೀವಿ ನಾವೆಲ್ಲರೂ. ಒಬ್ಬಾಕಿ ಅಮ್ಮಾರಿ, ಒಬ್ಬ ಸೊಸಿ ಎಮ್ಮಿಗೆ ಬಹಳ ಪೂಜೆ ಮಾಡಾಕಿದ್ಲು. ಎಮ್ಮಿ ಮುಂದೆ ನಿಂತಾಕಿನ ಬದುಕೇ ಎಮ್ಮಿ ಆಯೇ ನಮಃ, ನನ್ನ ಸರ್ವಸ್ವವೇ ಎಮ್ಮಿ ಆಯೇ ನಮಃ. ಎಮ್ಮಿ ಇಲ್ಲದೆ ನನ್ನ ಬದುಕಿಲ್ಲ, ಎಮ್ಮೆ ಅಂದ್ರ ನನಗ ಉಸಿರು, ಎಮ್ಮೆ ಅಂದ್ರ ನನಗ ಜೀವ ಅಂತೇಳಿ ಎಮ್ಮಿಗೆ ನಮಸ್ಕಾರ ಮಾಡ್ತಿದ್ಲು. ಅದಕ್ಕೆ ಆರತಿ ಬೆಳಗ್ತಿದ್ಲು, ಕುಂಬಳಕಾಯಿ ಮೇಲೆ ಇಟ್ಟು ಕಡಪ ಇಟ್ಟು ಬೆಳಗ್ತಿದ್ಲು, ತೆಂಗಿನಕಾಯಿ ಬೆಳಗ್ತಿದ್ಲು, ಉದಿನ ಕಡ್ಡಿ ಬೆಳಗ್ತಿದ್ಲು. ಒಬ್ಬಾಕಿ ಬೀದಿ ಬರಕ್ ಕೇಳಿದ್ಲಕ್ಕೆ ಏನಂತ, ಏನ್ ಹುಚ್ಚಾಯ್ತಿದ್ರು, ಎಮ್ಮಿಗೆ ಎಮ್ಮಿ ಆಯ್ನಮ ಅಂತಾಳು, ಅದಕ್ಕೆ ಆರತಿ ಬೆಳಗ್ತಾಳು, ಕುಂಬಳಕಾಯಿ ಬೆಳಗ್ತಾಳು, ತೆಂಗಿನಕಾಯಿ ಬೆಳಗ್ತಾಳು, ಅದಕ್ಕೆ ಪ್ರಸಾದ ಏರಿಸ್ತಾಳು. ಏನ್ ಹುಚ್ಚದಿವಿ, ಹಿಂಗ್ಯಾಕ್ ಮಾಡಕತ್ತೀನಿ ಅಂತ ಕೇಳಿದಾಗ ಸೊಸಿ ಭಕ್ತಿಲಿ ಹೇಳ್ತಾಳ, ಎಮ್ಮಿ ಮುಂದೆ ನಿಂತು ಹೇಳ್ತಾಳ, ಈ ಎಮ್ಮಿ ನನಗ ಸ್ವರ್ಗದ ಸಮಾನ. ಯಾಕ, ನನ್ನ ಹತ್ತಿರ ಜಾಡಿ ಸ್ವರ್ಗದ ಸ್ವರ್ಗಕ್ಕೆ ಕಳಿಸೈತಿ. ಹಾಲು ಹಿಂಡಾಕ್ ಹೋದಾಗ ನಮ್ಮ ಅತ್ತಿಗೆ ಜೋರಾಗಿ ಜಾಡಿ ಸ್ವರ್ಗೈತಿ. ಅತ್ತಿ ಹೋಗಿಬಿಟ್ಟಾಳ. ಅದಕ್ಕೆ ಅತ್ತಿಯನ್ನ ಇಲ್ಲದಂಗ ಮಾಡಿ ನನಗ ಬಹಳ ನೆಮ್ಮದಿ ಕೊಟ್ಟಾಳ ಅಂತ ಹೇಳಿ ಕ್ಯಾಸ ಎಮ್ಮಿಗೆ ನಮಸ್ಕಾರ ಮಾಡ್ತಿದ್ಲಂತ್ರಿ. ಅದು ನಮ್ಮ ಕಡೆ ಆದ್ರೆ ಮತ್ತೆ ಆ ಕಡೆ ಜಪಾನ್, ಅಮೇರಿಕದಾಗ ಮಾಡ್ತಾರೆ. ನಮ್ಮ ಭಾರತದಾಗ ಯಾರು ಮಾಡೋದಿಲ್ಲ. ಮತ್ತೆ ಅದನ್ನ ಹೋಗಿ ಮತ್ತೆ ನಾಳೆ ಎಮ್ಮಿಗೂ ಗಾವಾಗಿ ಮೇವು ತಿನ್ನಿಸಿ ಕ್ಯಾಸ ಓದಿ ಅಂತ ನಿಂದಿರ್ಸಿರಿ ಬಾಯವ್ವ. ಹಂಗದು ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆಲ್ರಿಗೂ ಕೂಡ ಹನುಮಂತ, ತಾಯಿ ರೇಣುಕಾದೇವಿ, ಎಲ್ಲಮ್ಮ, ಹರಗುರು ಚರವ್ರತ ಪರಂಪರೆ ಎಲ್ಲ ಪರಮ ಪೂಜ್ಯರ